ಈ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ಪ್ರಕಾಶ ಅಧ್ಯಾಯ 6 ಸುತ್ತಳತೆ ಮತ್ತು ವಿಸ್ತೀರ್ಣದಲ್ಲಿ ಟ್ಯಾನ್ ಗ್ರಾಮ್ ಅದರ ಸುತ್ತಳತೆ, ಅದರಲ್ಲಿ ಎಷ್ಟು ಆಕೃತಿಗಳಿರ್ತವು, ಯಾವ್ಯಾವ ಆಕೃತಿಗಳು ಸಮ ಇರ್ತವು, ಮತ್ತೆ ಆ ಆಕೃತಿಗಳ ವಿಸ್ತೀರ್ಣವನ್ನ ಯಾವ ರೀತಿ ಹೋಲಿಸಬೇಕು ಎಂಬುದನ್ನ ನೋಡೋಣ. ಕಂಡು ಹಿಡಿಯಿರಿ ಅಂತ ಕೊಟ್ರು ನೋಡ್ರಿ. ನಿಮ್ಮ ಪಠ್ಯ ಪುಸ್ತಕದ ಕೊನೆಯಲ್ಲಿ, ನಿಮ್ಮ ಪಠ್ಯ ಪುಸ್ತಕ ಅಂದ್ರೆ ಗಣಿತ ಪ್ರಕಾಶ ಭಾಗ 2ರಲ್ಲಿ ನೀಡಿರುವ ಟ್ಯಾನ್ಗ್ರಾಮ್ ತುಣುಕುಗಳನ್ನ ಕತ್ತರಿಸಿ, ಅಲ್ಲೇ ಟ್ಯಾನ್ಗ್ರಾಮ್ ತುಣುಕುಗಳನ್ನ ಕೊಟ್ರ ಅವನ್ನ ಕತ್ತರಿಸಿ ಎ ಬಿ ಸಿ ಡಿ ಇ ಎಫ್ ಜಿ ಈ ರೀತಿಯಾಗಿ ತುಣುಕುಗಳನ್ನಾಗಿ ಮಾಡಿ. ಇಲ್ಲಿ ನೋಡ್ರಿ ಎಷ್ಟು ತುಣುಕುಗಳದಾವು. 1 2 ಇದು 3 4 5 6 ಒಟ್ಟು 7 ತುಣುಕುಗಳದಾವು. ಇಲ್ಲಿ ಒಟ್ಟು 7 ತುಣುಕುಗಳು ಇವೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಕ್ವಶನ್ ಅನ್ನು ಕೊಟ್ಟರ, ಒಂದೇ ವಿಸ್ತೀರ್ಣವನ್ನ ಹೊಂದಿರುವ ತುಣುಕುಗಳು, ಒಂದೇ ವಿಸ್ತೀರ್ಣವನ್ನ ಹೊಂದಿರುವ ಎಷ್ಟು ತುಣುಕುಗಳು ಹೊಂದಿವೆ, ಒಂದೇ ವಿಸ್ತೀರ್ಣವನ್ನ ಎಷ್ಟು ತುಣುಕುಗಳು ಹೊಂದಿವೆ ಅಂತ ಕೇಳ್ಯಾರ. ಒಂದೇ ವಿಸ್ತೀರ್ಣವನ್ನ ಎಷ್ಟು ತುಣುಕುಗಳು ಹೊಂದಿವೆ? 1 2. ನೆಕ್ಸ್ಟ್ ಇದು 1 ಇದು 1. 2 ತ್ರಿಭುಜಗಳು ಒಂದೇ ವಿಸ್ತೀರ್ಣವನ್ನ ಹೊಂದೆವು. 2 ತ್ರಿಭುಜಗಳು. ನೆಕ್ಸ್ಟ್ ಮತ್ತ 2 ತ್ರಿಭುಜಗಳು. ಈ 2 ತ್ರಿಭುಜಗಳ ವಿಸ್ತೀರ್ಣನ ಬೇರೆ, ಈ 2 ತ್ರಿಭುಜಗಳ ವಿಸ್ತೀರ್ಣವನ್ನ ಬೇರೆ ಆಗಿರುತ್ತ. ನೆಕ್ಸ್ಟ್ ಇವು 2 ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತ ಈ ಎಲ್ಲಾ ಆಕೃತಿಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮ ಇರುತ್ತೆ. ಯಾಕಂದ್ರೆ ಇವು 2 ಅರ್ಧ ಇದಾವು, ಇವೆಲ್ಲ ಸೇರಿ ಅರ್ಧ ಆಗೈತಿ. ಆದ್ದರಿಂದ ನೆಕ್ಸ್ಟ್ ನೋಡ್ರಿ, ಸಿ ಆಕೃತಿಗೆ ಹೋಲಿಸಿದರೆ, ಈ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ? ಇದು ಸ್ಕ್ವೇರ್ ಇದೆ, ಇದು ತ್ರಿಭುಜ ಇದೆ, ಆದ್ದರಿಂದ ಮೇ ಬಿ 2 ಪಟ್ಟು ದೊಡ್ಡದಾಗಿರುತ್ತಾ. ಸಿ ಡಿ ಮತ್ತು ಈ ಆಕೃತಿಗಳ ನಡುವಿನ ಸಿ ಡಿ ಮತ್ತು ಇ ಆಕೃತಿಗಳ ನಡುವಿನ ಆಕೃತಿಗಳ ನಡುವಿನ ಸಂಬಂಧವೇನು? ಏನು ಅಂದ್ರ ಸಿ ಮತ್ತು ಇ ಗಳ ವಿಸ್ತೀರ್ಣಗಳ ಮೊತ್ತ ಡಿ ದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ. ಡಿ ದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ. ಇದು ಹಂಗ ಅಬ್ಸರ್ವೇಷನ್ ಮಾಡಿದಾಗ, ಬೇಕಂದ್ರೆ ನೀವು ಈಗ ತ್ರಿಭುಜ ಮುಂದಿನ ಅಧ್ಯಾಯದೊಳಗ ತ್ರಿಭುಜದ್ದು ವಿಸ್ತೀರ್ಣವನ್ನ ನೋಡ್ತೀವಿ. ಆವಾಗ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಾಕೆ ಯಾವ ಸೂತ್ರವನ್ನ ಉಪಯೋಗಿಸ್ತೀವಿ ಅನ್ನೋದನ್ನ ನೋಡೋರಂತ. ಈಗಿಷ್ಟು ಗೊತ್ತಿರಲಿ. ನೆಕ್ಸ್ಟ್, ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನ ಹೊಂದಿದೆ? ಆಕೃತಿ ಡಿ ಅಥವಾ ಎಫ್? ಆಕೃತಿ ಡಿ ಅಥವಾ ಎಫ್? ನಾವು ಚೌಕದ ವಿಸ್ತೀರ್ಣ = ಬಾಹು ಇಂಟು ಬಾಹು ಅಂತ ಹೇಳ್ತೀವಿ. ತ್ರಿಭುಜದ ವಿಸ್ತೀರ್ಣ ಮುಂದೆ ನೀವು ನೋಡ್ತೀರಿ 1/2 ಪಾದ ಇಂಟು ಎತ್ತರ, ಅದರ ವಿಸ್ತೀರ್ಣದ ಸೂತ್ರ. ನಿಮ್ಮ ಉತ್ತರಕ್ಕೆ ಕಾರಣಗಳನ್ನ ನೀಡಿ ಅಂತ ಹೇಳ್ಯಾರ. ಕಾರಣಗಳನ್ನ ನೀಡೋಣ. ಹಂಗ ನೋಡ್ರಿ, ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ತ್ರಿಭುಜದ ವಿಸ್ತೀರ್ಣ = ಈ ಸೂತ್ರವನ್ನ ಉಪಯೋಗಿಸಿಕೊಂಡು, ಈಗ ನೀವು ತುಂಡುಗಳನ್ನ ಕಟ್ ಮಾಡಿರಲ್ಲ, ಅದನ್ನ ತ್ರಿಭುಜದ ವಿಸ್ತೀರ್ಣ ಮುಂದೆ ಈಗ ನೆಕ್ಸ್ಟ್ ವಿಡಿಯೋದೊಳಗೆ ಇದನ್ನ ಡಿಸ್ಕಸ್ ಮಾಡ್ತೀನಿ, ತ್ರಿಭುಜದ ವಿಸ್ತೀರ್ಣವನ್ನ. ಈಗ ಹಂಗ ನಿಮ್ಗೆ ಗೊತ್ತಿರಲಿ ಅಂತ ಅಷ್ಟೇ. 1/2 ಇಂಟು ಪಾದ ಇಂಟು
ಎತ್ತರ ಎತ್ತರ ಈ ಸೂತ್ರವನ್ನ ಉಪಯೋಗಿಸ್ಕೊಳ್ರಿ. ನೆಕ್ಸ್ಟ್ ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಉದ್ದ ಅಥವಾ ಬಾಹು ಇಂಟು ಬಾಹು ಇಂಟು ಬಾಹು ಇದು ಈ ಸೂತ್ರವನ್ನು ಉಪಯೋಗಿಸಿ ಇದನ್ನ ಕಂಡುಹಿಡಿಯಿರಿ. ಇದೇ ಇನ್ನೂ ಒಂದಿಷ್ಟು ಕ್ವಶನ್ಸ್ ಅದಾವು, ಅವನು ಟ್ರೈ ಮಾಡ್ರಿ ಇದೇ ಸೂತ್ರವನ್ನು ಉಪಯೋಗಿಸಿ. ಇದೆಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.